ನಾವು ಊರಿಂದ ಊರಿಗೆ ಹೋದಾಗ ಸರಳವಾದ ಪದಾರ್ಥಗಳ ವಿಭಿನ್ನವಾದ ಹಾಗೂ ವಿವಿಧ ರುಚಿಗಳನ್ನು ಅನುಭವಿಸಿರ್ತೀವಿ. ಈ ಸಂಚಿಕೆಯಲ್ಲಿ ನಮ್ಮೆಲ್ಲರಿಗೂ ಚೆನ್ನಾಗೇ ಗೊತ್ತಿರುವಂಥ ಪದಾರ್ಥ ಮಂಡಕ್ಕಿ ಉಪಯೋಗಿಸಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ತಯಾರಿಸುವಂಥ ಒಂದು ಸುಲಭವಾದ ಖಾದ್ಯ ನಿಮ್ಮ ಜೊತೆ ಹಂಚ್ಕೊಳ್ಳೋ ಆಸೆ. ಇನ್ನೇನೂ ತಡ ಇಲ್ದಲೇ ಈ ರುಚಿಕರವಾದ ಮಂಡಕ್ಕಿ ಉಪ್ಕರಿ ತಯಾರಿಸೋದನ್ನು ನೋಡ್ಕೊಳ್ಳೋಣ. ಅಂದಹಾಗೆ ನಮ್ಮ ಚಾನಲ್ ಊರು ಊಟ ಉಪಹಾರಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಭೇಟಿ ಇದೇ ಮೊದಲನೇ ಬಾರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಸ್ ನಿಮ್ಮವರೆಗೂ ತಲುಪಲಿಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮಂಡಕ್ಕಿ ಉಪ್ಕರಿ ತಯಾರಿಸಲಿಕ್ಕೆ ನಾವು ಮೊದಲು ತಯಾರಿಸ್ಕೊಳ್ಬೇಕಾಗಿರೋದು ಒಂದು ಸುಲಭವಾದ ಮಸಾಲೆ. ಹೀಗಿರೋದ್ರಿಂದ ಇಲ್ಲಿ ನಾವು ಒಂದು ದೊಡ್ಡ ಚಮಚದಷ್ಟು ಹಸಿ ಧನಿಯಾ ಹಾಗೂ ಒಂದು ಚಮಚದಷ್ಟು ಹಸಿ ಜೀರಿಗೆ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹೀಗೆ ಈ ಎರಡೂ ಪದಾರ್ಥಗಳನ್ನು ಸೇರಿಸ್ಕೊಂಡಿದ ನಂತರ ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿಕೊಳ್ಳೋಣ. ನಾವು ತಗೊಂಡಿರುವಂಥ ಜೀರಿಗೆ ಹಾಗೂ ಧನಿಯಾ ಚೆನ್ನಾಗಿ ಪುಡಿ ಆದಮೇಲೆ ಇದಕ್ಕೆ 3 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಇದನ್ನು ಮತ್ತೆ ಮಿಶ್ರಣ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಮೊದಲೇ ಸೇರಿಸಿದ್ರೆ ಧನಿಯಾ ಹಾಗೂ ಜೀರಿಗೆ ಸರಿಯಾಗಿ ಪುಡಿ ಆಗೋದಿಲ್ಲ. ಹಾಗಾಗಿ ಇದನ್ನು ನಮ್ಮ 2ನೇ ಹಂತಕ್ಕೆ ಸೇರಿಸ್ಕೊಳ್ಬೇಕು. ಮೆಣಸಿನ್ಕಾಯಿ ಚೆನ್ನಾಗಿ ಕುಡಿ ಬಂದಮೇಲೆ ನಾವು ಸೇರಿಸಬೇಕಾಗಿರುವಂಥ ಮುಂದಿನ ಪದಾರ್ಥ 40 ಗ್ರಾಮ್ ಅಥವಾ ಅರ್ಧ ಕಪ್ಪಷ್ಟು ಕಾಯಿ ತುರಿ. ಕಾಯಿ ತುರಿ ಆದಮೇಲೆ ಬರೋದು ನಮ್ಮ ರುಚಿರಾಯ ಉಪ್ಪು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ ನಂತರ ನಮಗೆ ಬೇಕಾಗುವಂಥ ಪದಾರ್ಥ ಒಂದು ದೊಡ್ಡ ಚಮಚದಷ್ಟು ಬೆಲ್ಲದ ಪುಡಿ. ಹೀಗೆ ಈ 3 ಪದಾರ್ಥಗಳನ್ನು ಸೇರಿಸಿದ ನಂತರ ಇದು ಎಲ್ಲ ಕೂಡಿ ಬರಲಿಕ್ಕೆ ಒಮ್ಮೆ ಇದನ್ನು ಮಿಶ್ರಣ ಮಾಡ್ಕೊಳ್ಳೋಣ. ನಮ್ಮ ಮಂಡಕ್ಕಿ ಉಪ್ಕರಿಗೆ ಈ ಸುಲಭವಾದ ಹಾಗೂ ಸರಳವಾದ ಮಸಾಲೆ ಮಿಶ್ರಣ ತಯಾರಾಗಿದೆ. ಹಾಗಾಗಿ ನಮ್ಮ ಮುಂದಿನ ಹಂತದಲ್ಲಿ 200 ಗ್ರಾಮ್ ಮಂಡಕ್ಕಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ಮಂಡಕ್ಕಿ ಆದಮೇಲೆ ಬರೋದು ನಮ್ಮ ಮಸಾಲೆಯ ಮಿಶ್ರಣ. ಹೀಗೆ ಮಸಾಲೆ ಮಿಶ್ರಣ ಸೇರಿಸ್ಕೊಂಡಿದ ನಂತರ ಇದಕ್ಕೆ ಸಣ್ಣಗೆ ಕತ್ತರಿಸ್ಕೊಂಡಿರುವಂಥ 2 ಮಧ್ಯಮ ಗಾತ್ರದ ಈರುಳ್ಳಿ ಸೇರಿಸ್ಕೊಳ್ಳೋಣ. ನಾವು ಸೇರಿಸಬೇಕಾಗಿರುವಂಥ ಕೊನೆಯ ಪದಾರ್ಥ ಒಂದು ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆ. ತೆಂಗಿನೆಣ್ಣೆಯ ಘಮ ಹಾಗೂ ರುಚಿ ಬಹಳನೇ ಸೊಗಸಾಗಿರುತ್ತೆ. ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿದ ನಂತರ ಇನ್ನೇನಿದೆ ಸ್ನೇಹಿತರೆ, ಇದನ್ನು ಚೆನ್ನಾಗಿ ಬೇಗ ಕಲಿಸ್ಕೊಳ್ಳೋಣ. ಕೇವಲ 10 ನಿಮಿಷಗಳಲ್ಲಿ ತಯಾರಿಸ್ಬೋದಾಗಿರುವಂಥ ಸರಳವಾದ, ಸುಲಭವಾದ, ಮುಖ್ಯವಾಗಿ ರುಚಿಕರವಾದ ದಕ್ಷಿಣ ಕನ್ನಡ ಶೈಲಿಯ ಮಂಡಕ್ಕಿ ಉಪ್ಕರಿ ತಯಾರಾಗಿದೆ. ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸದ್ಯದಲ್ಲೇ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲೇ ಇದ್ದರೂ ಖುಷಿಯಾಗಿರಿ, ಲೈಫನ್ನು ಎಂಜಾಯ್ ಮಾಡಿ.